ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ಇಷ್ಟ ಆದಾಗೆಲ್ಲ ಸ್ವೀಟ್ ಮಾಡಿಕೊಂಡು ತಿನ್ಬೋದು. ಆ ಥರ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನಪ್ಪ ಅಂತಂದರೆ ಅರ್ಧ ಲೀಟರ್ ಹಾಲು, ಒಂದು 4 ಏಲಕ್ಕಿ, ಅರ್ಧ ಕಪ್ಪು ಸಕ್ಕರೆ ಆ್ಯಂಡ್ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನನಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇದರಲ್ಲಿ ಸ್ವಲ್ಪ ಹಾಲು ಹಾಕಿ ಉಂಡೆಗಳಿಲ್ದಿದ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಸರಿನಾ? ಉಂಡೆಗಳಿರಬಾರ್ದು, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆಲ್ಲ ಯಾವಾಗ ಇಷ್ಟ ಆಗುತ್ತೋ ಆವಾಗ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಇದು ಮಿಕ್ಸ್ ಆಯಿತು. ಈಗ ಒಂಚೂರು ಉಂಡೆ ಇಲ್ಲ. ಪಾತ್ರೆ ತಗೊಂಡು ಅದರಲ್ಲಿ ಅರ್ಧ ಲೀಟರ್ ಹಾಲನ್ನ ಹಾಕಬೇಕು. ಹಾಕಿದ್ದಾದಮೇಲೆ ನಾವಾಗಲೇ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಸ್ಟವ್ ಮೇಲೆ ಇಟ್ಟು ಸಣ್ಣ ಫ್ಲೇಮಲ್ಲಿ ನಾವು ಇದನ್ನು ನೀಟಾಗಿ ಕಾಯಿಸ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇದನ್ನು ಸೈಡಲ್ಲೆಲ್ಲ ಕೆನೆ ಕಟ್ಟುತ್ತೆ, ಅದು ಕಟ್ಟೋಕ್ಕೆ ಬಿಡಬಾರ್ದು. ನಾವು ನಿಧಾನವಾಗಿ ನೀಟಾಗಿ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ಲೇಟ್ ಆಗುತ್ತೆ, ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಬರುತ್ತೆ, ಸರಿನಾ? ಮತ್ತು ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ತಳ ಹಿಡಿಯದೇ ಇರೋ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ಏನಾದರೂ ನಾವು ಬಿಟ್ಟಿದ್ದೀವಿ ಅಂದರೆ ಅದು ತಳ ಹಿಡಿಯುತ್ತೆ, ಚೆನ್ನಾಗಿ ಅನಿಸಲ್ಲ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದೆ, ಅದು ಗಟ್ಟಿ ಆಗೋ ತನಕ. ಒಂದ್ಸರಿ ಟ್ರೈ ಮಾಡಿ, ಮಿಸ್ ಮಾಡಿದೆ, ಟೇಸ್ಟ್ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಆದಷ್ಟು ಇದನ್ನು ನಾನ್ ಸ್ಟಿಕ್ ಪಾನಲ್ಲಿ ಮಾಡ್ಕೊಳ್ಳೋ ಥರ ನೋಡ್ಕೊಳ್ಳಿ, ಅದು ಇನ್ನೂ ನೀಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಗಟ್ಟಿ ಆಯಿತು, ಈ ತಿಕ್ನೆಸ್ ಬರೋ ಥರ ನೋಡ್ಕೊಳ್ಳಿ. ಇಷ್ಟು ತಿಕ್ನೆಸ್ ಬಂದಿದ್ದಾದಮೇಲೆ 1/2 ಕಪ್ಪಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಗಟ್ಟಿ ಆಗ್ತಾ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಉಂಡೆ ಕಟ್ಟೋದಕ್ಕೆ ನಾವು ಬಿಡಬಾರ್ದು, ನೀಟಾಗಿ ಕಲಿಸ್ಕೊಳ್ತಾನೆ ಇರಬೇಕು. ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕಬೇಕು. ಇದು ನುಣ್ಣಗೆ ಪುಡಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮನೇಲಿ ಪುಡಿ ಆಗೋಗಿತ್ತು, ಅದಕ್ಕೆ ನಾನು ಏಲಕ್ಕಿನ ಹಾಕ್ತಿದ್ದೀನಿ. ಸಕ್ಕರೆ ಕಮ್ಮಿ ಅನಿಸಿದ್ರೆ ಸ್ವೀಟ್ ಜಾಸ್ತಿ ತಿಂತೀವಿ, ನಮಗೆ ಸಕ್ಕರೆ ಕಮ್ಮಿ ಇದ್ದರೆ ಚೆನ್ನಾಗಿರಲ್ಲ, ಸ್ವೀಟ್ ಜಾಸ್ತಿ ಇರಬೇಕು ಅನ್ನೋಂಗಿದ್ರೆ ಇನ್ನು ಸ್ವಲ್ಪ ಸಕ್ಕರೆನ ನೀವು ಮಿಕ್ಸ್ ಮಾಡ್ಕೋಬೋದು. ಇದು ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಉಂಟೆ ಕಟ್ಟುತ್ತೆ. ಅದಕ್ಕೆ ಬರೋ ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಿಂಗೆ ತೊಗೊಂಡು ನೋಡಿ, ಡ್ರಾಪ್ ಬಿಡಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟು ಆಯಿತು. ಈಗ ಸ್ಟವ್ ಆಫ್ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಆಗೋಕ್ಕೆ ಬಿಡಬೇಕು. ತಣ್ಣಗೆ ಆಗ್ತಾ ಇದು ಗಟ್ಟಿ ಆಗುತ್ತೆ. ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೋಬೇಕು. ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಟೇಸ್ಟ್ ನೋಡೋಣ, ಬನ್ನಿ. ಸಕ್ಕತ್ತಾಗಿದೆ, ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.